ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಬೆಳಿಗ್ಗೆಯಿಂದ ಕೂಡ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ. ಅದೇನು ಅಂತಂದ್ರೆ 28ನೇ ತಾರೀಕು ಕಡ್ಡಾಯ ಕನ್ನಡ ಪರೀಕ್ಷೆ ಇದೆ KEA. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಜನರಿಗೆ ಗೊಂದಲ ಇದೆ, ಇನ್ನೂ ಕೂಡ ಹಲವಾರು ಡೌಟ್ಸ್ ಗಳಿದೆ. ಅಂಡ್ ಇನ್ನೊಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಕೂಡ ತುಂಬಾ ಜನ ಗೊಂದಲವನ್ನು ವ್ಯಕ್ತಪಡಿಸ್ತಾ ಇದ್ರಿ. ಅಂಡ್ ಹಲವಾರು ಜನ ಕಮೆಂಟ್ ಮೂಲಕ ಮೆಸೇಜ್ ಮೂಲಕ ಕೇಳ್ತಾ ಇದ್ರಿ. ಸೊ ಅದಕ್ಕೆ ಒಂದು ಕ್ಲಾರಿಟಿ ಕೊಡೋಣ ಅಂತ ಈ ವಿಡಿಯೋ. ನೋಡಿ, ಯಾರ್ದೇನು ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾ ಇಲ್ಲ ಯಾರು ಕೂಡ ಅವಸರ ಮಾಡ್ಕೊಳಕ್ಕೆ ಹೋಗಬೇಡಿ. ಕಾರಣ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಸೊ ಸರಿ ಹೋಗುತ್ತೆ. ಇನ್ ಕೇಸ್ ಆಗಿಲ್ಲ ಅಂತಂದ್ರೆ ನಾಡಿದ್ದು ಈ ಸಂಬಂಧಪಟ್ಟಾಗೆ ನಾಳೆ ಅಥವಾ ನಾಡಿದ್ರಲ್ಲಿ KEA ನಿರ್ದೇಶಕರ ಗಮನಕ್ಕೆ ತರುವಂತ ಕೆಲಸ ಆಗುತ್ತೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂತಂದ್ರೆ ಈ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಯಾರಿಗೆಲ್ಲ ವಿನಾಯಿತಿ ಇದೆ ಇದ್ರ ಬಗ್ಗೆ ಇನ್ನೂ ಕೂಡ ತುಂಬಾ ಜನರಿಗೆ ಗೊಂದಲ ಇದೆ. ಯಾಕಂದ್ರೆ ಕೆಲವರು ಆಲ್ರೆಡಿ ನಾವು VAO ಪರೀಕ್ಷೆಯಲ್ಲಿ ಪಾಸ್ ಆಗಿದ್ವಿ, ಬೇರೆ ಬೇರೆ KEA ನಡೆಸುವಂತ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ವಿ ಅಂತಂದ್ರೆ ಮತ್ತೆ ಬರೆಯುವಂತ ಅವಶ್ಯಕತೆ ಇಲ್ಲ. ಯಾರು ಆಲ್ರೆಡಿ ಪರೀಕ್ಷೆ ಬರೋದು ಪಾಸ್ ಆಗಿದ್ರಲ್ವಾ, ನಿಮ್ದು ರಿಸಲ್ಟು ನಿಮ್ದು ಡೀಟೇಲ್ಸು ಕೆಲವು ಕೂಡ KEA ಕಡೆ ಇರುತ್ತೆ. ಬಟ್ KEA ಅವರು KPSC ರೀತಿ ಒಂದು ಸರ್ಟಿಫಿಕೇಟ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳುವಂತ ಅವಕಾಶ ಕೊಟ್ಟಿಲ್ಲ. ಅದನ್ನು ಕೂಡ ಸದ್ಯದಲ್ಲೇ ಕೊಡ್ತೀವಿ ಅಂತ ಈ ಹಿಂದೆ KEA ನಿರ್ದೇಶಕರು ಸ್ಪಷ್ಟಪಡಿಸಿದ್ರು. ಅಂಡ್ SSLC ಮತ್ತು PUC ಯಾರು ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ತೆಗೆದುಕೊಂಡು ಓದಿರ್ತೀರಾ, ನಿಮಗೂ ಕೂಡ ಅಷ್ಟೇ ವಿನಾಯಿತಿ ಇರುತ್ತೆ. ಕಡ್ಡಾಯ ಕನ್ನಡ ಪರೀಕ್ಷೆ ನೀವು ಕೂಡ ಬರೆಯುವ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಬರೆದ್ರೆ ಏನಾಗುತ್ತೆ, ಬರೆದ್ರೆ ಏನು ಸಮಸ್ಯೆ ಆಗಲ್ಲ, ಬರೆದ್ರೆ ಪಾಸ್ ಆಗ್ಬೇಕಷ್ಟೇ, ಮತ್ತೆ ಫೇಲ್ ಆಗ್ಬಾರ್ದಲ್ಲಿ. 150 ಅಂಕಗಳಿರುತ್ತೆ. ಅಂದ್ರೆ 100 ಪ್ರಶ್ನೆ 150 ಅಂಕ, ಮಿನಿಮಮ್ 50 ಮಾರ್ಕ್ಸ್ ತಗೊಳ್ಬೇಕು. ಯಾವುದೇ ನೆಗೆಟಿವ್ ಇರಲ್ಲ. ಆರಾಮಾಗಿ ಹೋಗಿ ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ, ಸರಿಯಾಗಿ ಉತ್ತರಿಸಿ ಬನ್ನಿ. ಇನ್ ಕೇಸ್ ನಾವು ಬರೆದು ಬಿಡ್ತೀವಿ ಮತ್ತೇನೋ ಸಮಸ್ಯೆ ಏನಿಲ್ಲ, ವಿನಾಯಿತಿ ಇದೆ. ಆದ್ರೂ ನಾವು ಹೋಗಿ ಬರಿತೀನಿ ಅನ್ನೋದು ನಿಮ್ಗೆ ಏನಾದ್ರು ಹಾಲ್ ಟಿಕೆಟ್ ಅಲ್ಲಿ ಮೆನ್ಷನ್ ಇದ್ರೆ ನೀವು ಹೋಗಿ ಬರೀರಿ, ಅದೇನು ಸಮಸ್ಯೆ ಇಲ್ಲ. ಬಟ್ SSLC ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಕೆಲವೊಂದು ಫಸ್ಟ್ PUC ಅಲ್ಲೂ ಅಷ್ಟೇ ಫಸ್ಟ್ ಸೆಕೆಂಡ್ ಒಟ್ಟಿನಲ್ಲಿ. ಅಥವಾ KPSC ಯಾವ್ದಾದ್ರು ಎಕ್ಸಾಮ್ ಬರೆದಿರ್ತೀರಾ, PDO CTI ಬೇರೆ ಯಾವುದೇ ಆಗಿರ್ಬೋದು, ಅದರಲ್ಲಿ ಏನೋ ಕಂಪಲ್ಸರಿ ಕನ್ನಡ ಎಕ್ಸಾಮ್ ನಡೆದಿರುತ್ತೆ. ಅಲ್ಲಿ ಪಾಸ್ ಆಗಿದ್ರು ಕೂಡ ಪ್ರಾಬ್ಲಮ್ ಇಲ್ಲ, ಅದನ್ನು ಕೂಡ KEA ಅವರು ಕನ್ಸಿಡರ್ ಮಾಡ್ತಾರೆ. ಒಟ್ಟಾರೆ KEA ಅವರು ಹೇಳಿರೋದು ಇಷ್ಟೇ, ಯಾರು KEA ಅಥವಾ KPSC ನಡೆಸುವಂತ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ರ ಅವರು ಬರೆಯುವ ಅವಶ್ಯಕತೆ ಇಲ್ಲ, ಅವ್ರಿಗೆ ವಿನಾಯಿತಿ ಇದೆ. ಅಂಡ್ SLC ಮತ್ತು PUC ಯಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆ ಹಾಗೆ ಕನ್ನಡ ಓದಿದ್ರು ಕೂಡ ಪರವಾಗಿಲ್ಲ, ಅವರು ಬರೆಯುವ ಅವಶ್ಯಕತೆ ಇಲ್ಲ. ಅಥವಾ ಈ ಹಿಂದೆ ನಡೆಸುವ KEA ಯಾವ್ದಾದ್ರು ಪರೀಕ್ಷೆ, VAO ಯಾವುದೇ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ರು ಕೂಡ ಮತ್ತೆ ಬರೆಯುವ ಅವಶ್ಯಕತೆ ಇಲ್ಲ. ಇದನ್ನ ಕ್ಲಿಯರ್ ಆಗಿ ತಲೆಗಿಟ್ಕೊಳ್ಳಿ. ಯಾರು ಎಕ್ಸಾಮ್ಗೆ ಹೋಗ್ಬೇಕು, ಯಾರು ಬಿಡ್ಬೇಕು, ಇದೇ ತುಂಬಾ ಗೊಂದಲದಲ್ಲಿ ಇದ್ದೀರಾ. ಅದ್ರ ಬಗ್ಗೆ ಸ್ಪಷ್ಟನೆ ಕೂಡ ತುಂಬಾ ಜನ ಕೇಳಿದ್ರಿ. ಸೊ ಅದಕ್ಕೆ ಈ ಹಿಂದೆ KEA ಕೊಟ್ಟಿದ್ದಂತ ಸ್ಪಷ್ಟನೆ ಇಷ್ಟೇ. ಅಗೇನ್ ಮತ್ತೆ ಯಾರು ಪಾಸ್ ಆಗಿದ್ರೆ ಅವ್ರು ಬರೆಯೋ ಅವಶ್ಯಕತೆ, ಯಾರು ಪಾಸ್ ಆಗಿಲ್ಲ, ಯಾರು ಇಂಗ್ಲಿಷ್ ಭಾಷೆನ ಓದಿರ್ತೀರಾ ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂತವ್ರು ಬರಿಬೇಕಾಗತ್ತೆ. ಆಯ್ತಾ, ಇಷ್ಟು ಕ್ಲಾರಿಟಿ. ಅಂಡ್ ಹಾಲ್ ಟಿಕೆಟ್ ಅಷ್ಟೇ, ಯಾರು ಪ್ಯಾನಿಕ್ ಆಗ್ಬಿಡಿ, ಡೌನ್ಲೋಡ್ ಆಗುತ್ತೆ. ಆಯ್ತಾ, ಸ್ವಲ್ಪ ಸಮಸ್ಯೆ ಇರುತ್ತೆ. ಹಾಲ್ ಟಿಕೆಟ್ ಡೌನ್ಲೋಡ್ ಆಗದೆ ನಿಮ್ಗೆ ಯಾವುದೇ ಕಾರಣಕ್ಕೂ ಅದೇನು ಇದಾಗಲ್ಲ, ಸಮಸ್ಯೆ ಆಗಲ್ಲ. ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಅಂಡ್ ಇನ್ ಕೆಲವ್ರದ್ದು ಅಪ್ಲಿಕೇಶನ್ ID ಮಿಸ್ ಆಗಿದೆ, ಅದು ಮಿಸ್ ಆಗಿದೆ ಅಂತ ಹೇಳ್ತಾ ಇದ್ರಿ. ಈಗ ಎನ್ರೋಲ್ಮೆಂಟ್ ID, ಅಪ್ಲಿಕೇಶನ್ ID ಅಂತ ಕೊಟ್ಟಿರ್ತಾರೆ ನಿಮ್ಗೆ KEA ಅಪ್ಲಿಕೇಶನ್ ಹಾಕುವಾಗ. ಸೊ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಅರ್ಜಿ ಸಂಖ್ಯೆ ಹಾಕಿ, ಎಲ್ಲವೂ ಕೂಡ ಇದೆ. ಅಂಡ್ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಅದಕ್ಕೆ ಸ್ಪಷ್ಟವಾದಂತ ಏನು ಉತ್ತರ ಅನ್ನೋದನ್ನು ಕೊಡ್ತೀನಿ. ಅಂಡ್ ಪ್ರಿಪರೇಷನ್ ಮಾಡ್ತಾ ಇರುವಂತವ್ರು ನೆಕ್ಸ್ಟ್ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಇರುವಂತ ಬೇರೆ ಬೇರೆ ಪರೀಕ್ಷೆಗಳಿಗೆ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ. ನೋಟಿಫಿಕೇಶನ್ ವಿಚಾರ ಬಂತು, ಇನ್ನು ಯಾವುದು ಕೂಡ ಸ್ಪಷ್ಟನೆ ಇಲ್ಲ. ಯಾಕೆ ಅಂತಂದ್ರೆ 28ನೇ ತಾರೀಕು ನಿಮ್ಗೆ ಗೊತ್ತಿದೆ KS ಲೈಕ್ ಇದು 56% ರಿಸರ್ವೇಶನ್ ಆಕ್ಟ್ದು ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಕೇಸ್ ಇದೆ. ಅದು ಅಲ್ಲಿ ಕೂಡ ನ್ಯಾಯಾಧೀಶರು ಮಧ್ಯಂತರ ಆದೇಶವನ್ನು ನೀಡಿ ಹೊಸ ನೇಮಕಾತಿ ಮಾಡಬಾರ್ದು ಅಂತ ಹೇಳಿರುವಂಥದ್ದು ನಿಮ್ಗೆ ಗೊತ್ತಿದೆ. ಅಂಡ್ ಅದರ ಜೊತೆ ಅಲೆಮಾರಿ ಸಮುದಾಯದವ್ರದ್ದು ಅವೆರಡೂ ಬಗೆಹರಿಯವರೆಗೂ ಕೂಡ ನೇಮಕಾತಿಗಳ ದಾರಿ ಸುಗಮ ಆಗಲ್ಲ. ಇದನ್ನ ಸ್ಪಷ್ಟವಾಗಿ ತಲೆಯಲ್ಲಿ ಇಟ್ಕೊಳ್ಳಿ. ಜನವರಿಯಲ್ಲಿ ಆ ಕೇಸ್ ಬಗೆಹರಿತು ಅಂದ್ರೆ ಐ ಥಿಂಕ್ ನೋಟಿಫಿಕೇಶನ್ ಆರಂಭ ಮಾಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ದಿನಕ್ಕೊಂದು ವಿಷಯಗಳು ನ್ಯೂಸ್ಗಳು ಬರ್ತಾನೆ ಇರುತ್ತೆ. ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋಕೆ ಹೋಗ್ಬೇಡಿ. ಸದ್ಯಕ್ಕೆ ನಿಮ್ಮ ಕೆಲಸ ಏನೇನೆ ಓನ್ಲಿ ಪ್ರಿಪರೇಷನ್ ಮಾಡುವಂಥದ್ದು, ಆರಾಮಾಗಿ ತಯಾರಿ ನಡೆಸಿ, ರಿಸೋರ್ಸಸ್ ಏನೇನಿದೆ ಪುಸ್ತಕಗಳು ಸರಿಯಾಗಿ ಇಟ್ಕೊಂಡು ಓದಿ. ಕಡ್ಡಾಯ ಕನ್ನಡ ಪರೀಕ್ಷೆಯನ್ನ ಅಟೆಂಡ್ ಮಾಡ್ತಾ ಇರೋರು ನಾನು ಹೇಳಿದ್ದೀನಿ ಹಿಂದೆ ಕೂಡ, ಓಲ್ಡ್ ಕ್ವಶನ್ ಪೇಪರ್ ಒಂದು ಸ್ವಲ್ಪ ನೋಡಿಕೊಂಡು, ಗ್ರಾಮರ್ ಎಲ್ಲೆಲ್ಲಿ ಏನು ಪ್ರಶ್ನೆ ಕೇಳಿದರೆ ಹೊಸದಾಗಿ ಬರೀತಾರೆ, ಫಸ್ಟ್ ಟೈಮ್ ಬರೀತಾರಾದ್ರೆ ಸ್ವಲ್ಪ ಹೋಗಿ ಕ್ವಶನ್ ಪೇಪರ್ ಅಂದ್ರೆ ಮೀನ್ಸ್ ನಿಮಗೆ ಕೊಡುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಸರಿಯಾದ ರೀತಿಯಲ್ಲಿ
ನೋಡ್ಕೊಂಡು ಟಿಕ್ ಮಾಡಿ. ಅಂಡ್ ಒಂದು ಮಿಸ್ಟೇಕ್ ಬಗ್ಗೆ ಕೂಡ ನಾನು ಹೇಳಿದ್ದೆ ಒಂದು ವಿಡಿಯೋದಲ್ಲಿ, ಏನು ಅಂತಂದ್ರೆ ಕೆಲವರು ವರ್ಷನ್ ಕೋಡು ಮತ್ತು ರಿಜಿಸ್ಟ್ರೇಷನ್ ನಂಬರ್ನೇ ತಪ್ಪಾಗಿ ಹಾಕಿ ಫೇಲ್ ಆಗುವಂಥದ್ದು ಸಣ್ಣ ಸಣ್ಣ ಮಿಸ್ಟೇಕ್ಸ್ಗಳನ್ನ ಯಾರು ಕೂಡ ಮಾಡಬೇಡಿ. ಹಾಲ್ ಟಿಕೆಟ್ ಕೂಡ ಸದ್ಯದಲ್ಲಿ ಡೌನ್ಲೋಡ್ ಆಗುತ್ತೆ, ಎಲ್ಲವೂ ಕೂಡ ಸಮಸ್ಯೆ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು.